2 ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡೇನಿ ರೀ. ಕರ್ಚಿಕಾಯಿ ಮಾಡೋ ಸಲುವಾಗಿ ರೀ. 2 ಗ್ಲಾಸ್ ಪುಟಾಣಿನ ತೊಗೊಂಡು ಪುಡಿ ಮಾಡ್ಕೊಂಡು ಬಂದೇನಿ ರೀ. ಹಿಟ್ಟಿಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಗಣೇಶ ಚತುರ್ಥಿ ಬಂತು ನೋಡ್ರಿ, ಕರ್ಚಿಕಾಯಿ ಮಾಡಕ್ಕೆ ತೋರಿಸ್ಕೊಡಕಂತೇನಿ ರೀ. ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕೇನಿ ರೀ. ಇದು ಹಸಿ ಎಣ್ಣೆ ರೀ. ಇದನ್ನು ಕೈಲೇ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊರಿ. ಕರ್ಚಿಕಾಯಿ ಭಾಳ ಚಲೋ ಆಗ್ಯಾವ ನೋಡ್ರಿ, ಗರಿ ಗರಿಯಾಗಿ ಬಂದವು. ಸರಿಯಾದ ಅಳತೆಯನ್ನು ತೋರಿಸ್ತೀನಿ, ಅದ ಅಳತೆ ಒಳಗೆ ಮಾಡಿದ್ರೆ ನಿಮಗೂ ಹಿಂಗೆ ಬರ್ತಾವೆ ನೋಡ್ರಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಡ್ರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. 2 ಗ್ಲಾಸ್ ಬೆಲ್ಲ ಜಜ್ಜಿ ತೊಗೊಂಡೇನಿ ರೀ. 1 ಗ್ಲಾಸ್ ಹಾಕ್ಕೊಂಡೇನಿ, ಇನ್ನೂ 1 ಗ್ಲಾಸ್ ಹಾಕ್ಕೊತೇನೆ ರೀ. ಒಟ್ಟು 2 ಗ್ಲಾಸ್ ತೊಗೊಂಡಿನಿ ನೋಡ್ರಿ. ಎರಡು ಗ್ಲಾಸ್ ಪುಟಾಣಿನ ಪೌಡ್ರ್ ಮಾಡಿ ತೊಗೊಂಡಿದ್ನೆಲ್ಲ ಅದನ್ನು ಹಾಕ್ಕೊತೇನೆ ರೀ. ಜಾರ್ನಾಗ ಇನ್ನೂ ಸ್ವಲ್ಪ ಪುಟಾಣಿ ಹಿಟ್ಟು ಉಳಿದೈತಿ, ಅದನ್ನು ಹಾಕ್ಕೊಂಡೇನಿ ರೀ. ಎಲ್ಲನೂ ಕೈಲೇ ಚಲೋ ತಂಗೆ ಈ ರೀತಿ ಕಲಿಸ್ಕೊರಿ. ಎಲ್ಲ ಚಂದಂಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಈಗ ಇದನ್ನು ಮಿಕ್ಸಿ ಹಾಕ್ಕೊಂಡು ಬರ್ತೇನೆ ರೀ. ಈಗ ಮಿಕ್ಸಿ ಹಾಕ್ಕೊಂಡು ಬಂದೇನಿ ನೋಡ್ರಿ. ಎಷ್ಟು ಚಲೋ ತಂಗೆ ಬೆರ್ತೈತೆ ನೋಡ್ರಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಹಾಕ್ತಾವೆ ನೋಡ್ರಿ, ಅಷ್ಟೇ ಎಳ್ಳು ಹಾಕಿ ಕಲಸೈತ್ರಿ. ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿನ ತುರಿದು ಇಟ್ಕೊಂಡೇನಿ ರೀ. ಅದನ್ನು ಇದಕ್ಕೆ ಹಾಕೊಂಡ್ರಿ. ಇನ್ನೊಂದು ಸ್ವಲ್ಪ ಎಳ್ಳು ಕಡಿಮೆ ಆಗ್ಯಾವ ಅನಿಸೈತಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಳ್ಳು ಹಾಕ್ಕೊಳಕಂತೈತಿ ರೀ. ಎಲ್ಲನೂ ಕೈಲೇ ಚಲೋ ತಂಗೆ ಕಲಿಸ್ಕೊಡ್ರಿ. ಈ ರೀತಿ ಚೆಂದಂಗೆ ಕಲಿಸ್ಕೊರಿ. ಈಗ ಸೂಸ್ಲ ರೆಡಿ ಆಗೈತೆ ನೋಡ್ರಿ ಕರ್ಚಿಕಾಯಿ ಒಳಗೆ ತುಂಬಾಕ.
ಹಿಟ್ಟು ಈ ರೀತಿ ಇರ್ಬೇಕು ನೋಡಿರಿ. ಕಲಿಸಿಟ್ಟೀನಿ, ಒಂದು 5 ನಿಮಿಷ ನೆಂದೈತಿ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರ್ಬೇಕು ರೀ. ಈ ರೀತಿ ಎಲ್ಲಾನು ಸಣ್ಣ ಸಣ್ಣ ಉಳ್ಳಿ ಹರಿದು ರೆಡಿ ಇಟ್ಕೋರಿ. ಈ ರೀತಿ ಒಂದು ಉಳ್ಳಿ ತೊಗೊಂಡು ಅಕ್ಕಿ ಹಿಟ್ಟಿನಾಗ ಎದ್ದು ಲಟ್ಟಿಸ್ಬೇಕು ರೀ. ಹಚ್ಚಕ್ಕೆ ಅಕ್ಕಿ ಹಿಟ್ಟು ತಗೊಂಡಿಲ್ರಿ. ಈ ರೀತಿ ಲಟ್ಟಿಸ್ಬೇಕು ನೋಡ್ರಿ. ನಾ ಹೆಂಗೆ ತೋರ್ಸಕ್ಕಂತೀನಿ ನೋಡ್ರಿ, ಅದೇ ರೀತಿ ಲಟ್ಟಿಸ್ಕೋರಿ ನೀವು. ಕರ್ಜಿಕಾಯಿ ಎಲೆನ ಕೆಲವೊಬ್ಬರು ರೌಂಡ್ ಮಾಡಿನೂ ತುಂಬ್ತಾರೆ, ಕೆಲವೊಬ್ಬರು ಉದ್ದು ಮಾಡಿ ತುಂಬ್ತಾರೆ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಲಟ್ಟಿಸ್ಕೊಂಡು ತುಂಬ್ರಿ. ನಾವು ಉದ್ದು ಮಾಡ್ತೇವೆ. ಈ ರೀತಿ ಎಲೆನ ಉದ್ದಕ್ಕೆ ಲಟ್ಟಿಸ್ಕೊಂಡ್ರಿ ನೋಡ್ರಿ. ಇದ್ರಾಗ ನಡುವ 1 ಟೇಬಲ್ ಸ್ಪೂನು ಸೂಸ್ಲ ಹಾಕ್ರಿ. ಅದಕ್ಕೆ ರೌಂಡಾಗಿ ಹಾಲು ಹಚ್ಚ್ರಿ ಅರ್ಧಕ್ಕೆ. ಇದನ್ನು ಈ ರೀತಿನೂ ಮಡಚ್ಕೋಬಹುದು ರೀ. ಇಲ್ಲ ಅಂದರೆ ಈ ರೀತಿ ಕೈಯಾಗ ತೊಗೊಂಡು ಹಿಂಗೆ ಕೈಯಾಗ ತೊಗೊಂಡು ಮಡಚ್ಬೋದು ರೀ. ನೋಡಿರಿ, ಹಿಂಗೆ ಕೈಯಾಗ ಹಿಡ್ಕೊಂಡು ಈ ರೀತಿನೂ ಮಡಚ್ಬೋದು. ಹಿಂಗೆ ಪ್ರೆಸ್ ಮಾಡಿರಿ. ಇನ್ನೊಂದು ಸಲ ಮತ್ತೊಂದು ಪ್ರೆಸ್ ಮಾಡಿರಿ. ಅಂದ್ರೆ ಎಣ್ಣೆ ಹಾಕಿದಾಗ ಬಾಯಿ ಬಿಚ್ಕೊಳಂಗಿಲ್ಲ. ಈ ರೀತಿ ಕರ್ಜಿಕಾಯಿ ತುಂಬಿ ರೆಡಿ ಇಟ್ಕೋಬೇಕು ರೀ ಎಲ್ಲನೂ. ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ. ನಾ ತೋರ್ಸಕ್ಕಂತೀನಿ ನೋಡ್ರಿ, ಇದೇ ರೀತಿನ ಲಟ್ಟಿಸ್ಕೊರಿ. ಈ ರೀತಿ ಉದ್ದಕ್ಕೆ ಲಟ್ಟಿಸ್ಬೇಕು ನೋಡ್ರಿ. ಸ್ವಲ್ಪ ಉದ್ದ ಲಟ್ಟಿಸಿದ್ರೆ ಚಲೋ. ನಾವು ಇದೇ ರೀತಿ ಮಾಡ್ತೇವೆ. ಇದನ್ನು ಮಗಳು ನಾ ತುಂಬಿ ತೋರಿಸ್ತೀನಿ, ಡಿಸೈನ್ ಮಾಡ್ತೀನಿ ಅಂತೇಳಿ ಇಸ್ಕೊಂಡು ಅಕ್ಕಿ ತುಂಬಾಕಂತ ನೋಡ್ರಿ. ಈ ರೀತಿ ಅದ್ರಾಗ ಸೂಸ್ಲ ಹಾಕಿ ದಂಡಿಗೆಲ್ಲ ಹಾಲು ಹಚ್ಬೇಕು ರೀ. ಈ ರೀತಿ ಮಡಿಚಿ ಪ್ರೆಸ್ ಮಾಡ್ಬೇಕು ರೀ. ಇನ್ನೊಂದು ಸಲ ಒತ್ತಿರಿ. ಈ ರೀತಿ ಡಿಸೈನ್ ಮಾಡಂತ ನೋಡ್ರಿ ಮಗಳು. ಆ ರೀತಿ ನೀವು ಡಿಸೈನ್ ಮಾಡಿರಿ. ಇದು ಒಂದು ರೀತಿ ಡಿಸೈನಿಂದ ಆಕೈತಿ. ಆಗಲ್ಲಿ ತೋರಿಸಿದ್ದು ಪ್ಲೇನ್ ಆಕೈತಿ. ಈ ರೀತಿಯಾರ ತುಂಬ್ಕೊರಿ, ಆ ರೀತಿಯಾರ ತುಂಬ್ಕೊರಿ. ನಿಮಗೆ ಹೆಂಗೆ ಬೇಕು ಹಾಗೆಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊರಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದೈತಿ. ಅದರೊಳಗೆ ಕರ್ಜಿಕಾಯಿ ಒಂದೊಂದು ನಿಧಾನಕ್ಕೆ ಬಿಡ್ರಿ. ಎಣ್ಣೆ ಕಾದಿರ್ತೈತಿ, ಕೈ ಹುಷಾರು.
ಬಾಳ್ಗೆ ಎಷ್ಟು ಹಿಡಿತೈತಲ್ಲ ಅಷ್ಟು ಹಾಕ್ಕೊಡ್ರಿ. ಈ ರೀತಿ ಹೊಳ್ಳಿಸಿ ಹಿಂದೆ ಮುಂದೆ ಎಲ್ಲ ಕಡೆ ಚಲೋ ತಂಗೆ ಕರಿಬೇಕವು. ಆ ರೀತಿ ಕರ್ಕೊಡ್ರಿ. ಕಲರ್ ನಿಮಗೆ ಜಾಸ್ತಿ ಕೆಂಪು ಬೇಕಂದ್ರೆ ಕೆಂಪು ಮಾಡ್ಕೊರಿ, ಸ್ವಲ್ಪ ಬೆಳ್ಳ ಬೇಕಂದ್ರೆ ಸ್ವಲ್ಪ ಬೆಳ್ಳ ಕರ್ಕೋಬೋದು. ಈ ರೀತಿ ತಿರುಗಿಸಿ ಹಿಂದೆ ಮುಂದೆ ಕೂಡಿ ಚಂದಂಗೆ ಬೇಯಿಸ್ಕೋಬೇಕ್ರಿ. ಇಷ್ಟ ಆದ್ರೆ ಸಾಕು, ಬೆಂದಿರ್ತಾವೆ. ನಿಮಗೆ ಇನ್ನೂ ಕೆಂಪು ಬೇಕಂದ್ರೆ ಇನ್ನೂ ಸ್ವಲ್ಪ ಹೊತ್ತು, ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೋಬೋದು ರೀ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ. ಇಷ್ಟಾದ್ರೂ ಸಾಕು ನೋಡ್ರಿ. ಈಗ ತೆಗೆದು ಬಿಡೋಣ್ರಿ.